ಮದ್ದೂರು ಗಲಾಟೆ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಅವರು ಮಾತಾಡಿದ್ದಾರೆ. ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಪರಿಸ್ಥಿತಿ ಎಲ್ಲ ಅವರು ಯಾರು ಗಲಾಟೆ ಮಾಡಿದವರಿಗೆಲ್ಲ ಅರೆಸ್ಟ್ ಮಾಡಿದ್ದಾರೆ, ಏನು ತೊಂದರೆ ಇಲ್ಲ. ಆಮೇಲೆ ಗಣೇಶನ್ ಇಮರ್ಸ್ ಮಾಡಿದ್ದಾರೆ. ಆಮೇಲೆ ಸಣ್ಣ ಪುಟ್ಟ ಘಟನೆಗಳು ಆಗಿದ್ದಾವೆ. ಒಂದು ಕಡೆ ಅಲ್ಲಿ ಎಲ್ಲೋ ಒಂದು ಕಡೆ ಫ್ಲಾಗ್ ತಗೊಂಡು ಬಂದ ಅಂತೇಳಿ ಅವನು ಸ್ಟ್ಯಾಬಿಂಗ್ ಮಾಡಕ್ಕೆ ಟ್ರೈ ಮಾಡಿದ್ದಾರೆ. ಮತ್ತು ಇನ್ನೊಂದು ಕಡೆ ಚಿಕ್ಕ ಮಕ್ಕಳು 3 ವರ್ಷ 4 ವರ್ಷದ ಮಕ್ಕಳು ಮೇಲೆ ನಿಂತ್ಕೊಂಡು ಉಗಿದಿದ್ದಾರೆ ಗಣಪತಿ ಹೋಗುವಾಗ. ಈ ಥರದ್ದೆಲ್ಲ ಆಗಿದೆ. ಎಲ್ಲ ಎವ್ರಿಥಿಂಗ್ ಈಸ್ ಅಂಡರ್ ಕಂಟ್ರೋಲ್ ಮಾಡಿದ್ದಾರೆ. ನಾವು ಎಲ್ಲ ರೀತಿಯ ಕ್ರಮ ತಗೊಳ್ಳಿ, ಜನನೂ ಕೋಆಪರೇಟ್ ಮಾಡಬೇಕಲ್ಲ. ನಾವು ಅಪೀಲ್ ಮಾಡ್ಕೊಳ್ತೀವಿ, ಎನಫ್ ಅಂಡ್ ಮೋರ್ ಪೊಲೀಸ್ ಫೋರ್ಸ್ ಹಾಕ್ತೀವಿ, ಎಲ್ಲ ಮಾಡ್ತೀವಿ. ಜನ ಸಮುದಾಯ ಅವರು ಕೂಡ ಕೋಆಪರೇಟ್ ಮಾಡಬೇಕು. ಎಲ್ಲ ಎರಡೂ ಸಮುದಾಯದವರು ಕೋಆಪರೇಟ್ ಮಾಡಬೇಕು. ನಮಗೆ ಲಕ್ಷಾಂತರ ಗಣಪತಿಗಳನ್ನ ಇಮರ್ಸ್ ಮಾಡ್ತಾರೆ. ಎಲ್ಲೂ ಕೂಡ ಹೆಚ್ಚಿನ ಗಲಾಟೆಗಳು ಆ ರೀತಿ ಎಲ್ಲ ಆಗಲಿಲ್ಲ. ನಾವು ಚೆನ್ನಾಗಾಗಿದೆಯಲ್ಲಪ್ಪ ಈ ಬಾರಿ ಅಂತ ಅನ್ನುವಾಗ ನಿನ್ನೆ ಮದ್ದೂರಲ್ಲಿ ಆ ಘಟನೆಗಳಾಗಿದೆ. ಒಟ್ಟಾರೆ ಯಾವ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕೋ ಅವ್ರ ಮೇಲೆ ಖಂಡಿತವಾಗಿ ತಗೊಳ್ತೀವಿ ಅಂತ ಅವ್ರು ಹೇಳ್ತಾ ಇರ್ತಾರೆ. ಅವರು ಹೇಳ್ತಾ ಇರ್ತಾರೆ. IG ಅವರು ಅಲ್ಲೇ ಇದ್ದಾರೆ, SP ಅವರು ಅಲ್ಲೇ ಇದ್ದಾರೆ, DC ಅವರು ಅಲ್ಲೇ ಇದ್ದಾರೆ ಸ್ಪಾಟಲ್ಲಿ. ಈಗ ಬೆಳಗ್ಗೆ ಈ ಜನತಾದಳ ಮತ್ತು BJP ಸಂಘಟನೆ ಎಲ್ಲರೂ ಸೇರಿ ಬಹುಶಃ ನಾನು ಅಂದ್ಕೊಂಡಿದ್ದೀನಿ ಇಷ್ಟು ಬೇಗ ಕ್ರಮ, ಯಾವುದೇ ಕೇಸ್ ಅಂಡ್ ಕೌಂಟರ್ ಕೇಸ್ ಮಾಡದಲ್ಲೇ ಕಲ್ಲು ಎಸೆತ ಮಾಡಿರ್ತಕ್ಕಂಥವ್ರ ಮೇಲೆ ಕ್ರಮ ಜರುಗಿಸಿದ ಮೇಲೆ ಅವ್ರು ಕೇಳೋದಾದರೆ ಹೆಚ್ಚುವರಿ ಎನ್ಕ್ವೈರಿ ಕೇಳ್ಬೋದಾಯಿತು, ಇನ್ನೂ ಹೆಚ್ಚಿನ ಕ್ರಮ ತಗೊಳ್ಳಿ ಅಂತ ಕೇಳ್ಬೋದಾಯಿತು. ಪ್ರವಾಕ್ ಮಾಡಿ ಕೋಮು ಗಲಭೆ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಅವರಿಗೆ ಶೋಭೆ ತರುವಂಥದ್ದಲ್ಲ. ಸೊ ಅವರಿಗೆ ನಮ್ಮ ಮಾಡ್ತಾ ಇರ್ತಕ್ಕಂಥ ಸರ್ಕಾರದ ಯೋಜನೆಗಳು, ಕಾರ್ಯಕ್ರಮಗಳು, ಅಭಿವೃದ್ಧಿ ಈಗ ಅಸೆಂಬ್ಲಿನಲ್ಲಿ ಅವರು ಫೇಲ್ ಆಗಿದ್ದಾರೆ. ಅವರಿಗೆ ಎಲ್ಲೂ ಯಾವ ವಿಚಾರನೂ ಸಿಗದೇ ಇದ್ದಾಗ ಕೋಮು ಗಲಭೆ ಒಂದೇ ಪ್ರಮುಖವಾಗಿ ಅವರು ಪಕ್ಷ ಸಂಘಟನೆ ಮಾಡಲಿಕ್ಕೆ ಹಿಡಿದಿರ್ತಕ್ಕಂಥ ಅಸ್ತ್ರ ಅಂತೇಳಿ ಹೋಗಿದ್ದಾರೆ. ಸೊ ಅಶೋಕ್ ಆಗಲಿ, ಜನತಾದಳದ ನಾಯಕರಾಗಲಿ ಅಥವಾ ಸಂಘಟನೆಯವರಾಗಲಿ, ಸ್ಥಳೀಯ BJPಯ ಮತ್ತು ಜನತಾದಳದ ಮುಖಂಡರಾಗಲಿ, ಇದೊಂದು ವಿಪರ್ಯಾಸ. ಅವರಿಗೆ ರಾಜಕೀಯ ಇಚ್ಛಾಶಕ್ತಿ ಇದ್ದರೆ ರಾಜಕೀಯವಾಗಿ ಜನಪರವಾದಂಥ ಸರ್ಕಾರದ ವಿರುದ್ಧ ಜನಪರವಾದಂಥ ವಿಚಾರವನ್ನು ಎತ್ಕೊಂಡು ಮಾಡಬೇಕೇ ವಿನ ಈ ಥರದ್ದು ಏನಾದರೂ ನಡೆದರೆ ಕೇಳಕ್ಕೆ ರೈಟ್ಸ್ ಇಲ್ಲ ಅಂತ ಹೇಳಲ್ಲ. ಕೇಳಕ್ಕೆ ಮುಂಚಿತವಾಗಿ ಕ್ರಮ ಆಗಿದೆ. ಅವ್ರು ಹೇಳೋದಕ್ಕಿಂತ ಮುಂಚಿತವಾಗಿ 21 ಜನ ಅರೆಸ್ಟ್ ಮಾಡಿದ್ರು, FIR ಆಗಿದೆ. ಸೊ ಇನ್ನೂ ಏನಾರು ಹೆಚ್ಚುವರಿ ಇದ್ದರೆ ಒಂದು ಮೆಮೊರಂಡಮ್ ಕೊಡಲಿ ಅಥವಾ ಜಿಲ್ಲಾಡಳಿತಕ್ಕೆ ಹೇಳಿ. ಅದನ್ನು ಬಿಟ್ಟು ಸೊ ನಾವು ಮೆರವಣಿಗೆ ತಗೋತೀವಿ, ಪ್ರತಿಭಟನೆ ಮಾಡ್ತೀವಿ, ಪ್ರವಾಕ್ ಮಾಡ್ತೀವಿ, ಕೋಮು ಗಲಭೆಗೆ ನಾವು ಹತ್ತಿಕ್ತೀವಿ ಅಂತ ಅಂದರೆ ಸರ್ಕಾರ, ಜಿಲ್ಲಾಡಳಿತ ಏನು ಸೂಕ್ಷ್ಮವಾಗಿ ಗಮನ ಹರಿಸಿ ಇದನ್ನು ಇಲ್ಲಿ ಮದ್ದೂರಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಯಾವತ್ತೂ ಆ ಥರ ನಡೆದಿಲ್ಲ. ಬಹುಶಃ ಇಲ್ಲಿ ಯಾವುದೂ ಆ ಥರದ ಘಟನೆ ಇಲ್ಲ ಆದ್ರೂ ಮೀಟಿಂಗ್ ಮಾಡಿ ಎಲ್ಲ ಸಮಾಜದ ಜೊತೆಗೆ ಪ್ರತ್ಯೇಕವಾಗಿ ಮೀಟಿಂಗ್ ಮಾಡಿ ಸೊ ಎಲ್ಲ ಬಂದೋಬಸ್ತ್ ಮಾಡಿದ್ರು ಸೊ ಒಂದೆರಡು ಕಲ್ಲು ತೂರಾಡಿರ್ತಕ್ಕಂಥದ್ದು. ಸೊ ಇದು ಪೂರ್ವ ನಿಯೋಜಿತವಾದಂಥ ರೀತಿಯಲ್ಲಿ ಇದೆಲ್ಲ ಕೋಮುಗಲಭೆಯನ್ನು ಹತ್ತಿಕ್ಕಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ ಸರ್ಕಾರ, ಜಿಲ್ಲಾ ಆಡಳಿತ ಗಮನದಲ್ಲಿದೆ. ಎಚ್ಚರಿಕೆ ವಹಿಸಿ ನಾವು ಯಾರು ತಪ್ಪಿತಸ್ಥಿದ್ದಾರೋ ಅವ್ರ ಮೇಲೆ ಕ್ರಮನೂ ತಗೋತೀವಿ. ಹೆಚ್ಚು ಇದನ್ನು ಪ್ರವಾಹ ಹಾಕಿ ಬಿಡೋದು. CM ಅವರಿಗೆ ಈ ಮಾಹಿತಿ ಕೊಟ್ಟಿದ್ದೀನಿ. ಎಚ್ಚರಿಕೆ ವಹಿಸಿ ಇನ್ನು ಮುಂದೆ ಅದನ್ನೇ ನಿಯಂತ್ರಣ ಮಾಡಲಿಕ್ಕೆ ಏನು ಬೇಕೋ ಕ್ರಮ ತಗೊಳ್ಳಿ, ಹುಷಾರಾಗಿ ಮಾಡಿ ಅಂತ ಹೇಳಿ. ಸರ್ಕಾರ ಅಲ್ಲ, ಅವ್ರ ಕುಮ್ಮಕ್ಕಿಂದ ಅಶೋಕ್ ಅಲ್ಲಿಯ ಸ್ಥಳೀಯ ನಾಯಕರು BJP ಜನತಾದಳದ ಕುಮ್ಮಕ್ಕಿನಿಂದ ಆಗ್ತಾ ಇರೋದು, ಜನರಿಂದ ಅಲ್ಲ. ಸಂಘಟನೆಯವ್ರನ್ನ ನನಗೆ ಕೆಲವು ಸಂಘಟನೆಯವರು ಮಾತನಾಡಿದ್ರು, ಅವ್ರ ಹೆಸರು ಹೇಳಲಿಕ್ಕಾಗಲ್ಲ. ನಾವು ಸುಮ್ಮನಿದ್ರು ಬಿಡ್ತಾ ಇಲ್ಲ ಸರ್, ನಾವೇನು ಮಾಡಿ ಇರ್ತಾರೆ. ನಮಗಿದು ನಿನ್ನೆ ಕ್ರಮ ಆಗಿದೆ, 21 ಜನ ಅರೆಸ್ಟ್ ಆಗಿದೆ. ಮತ್ತೆ ನಾವು ಏನಂತ ಪ್ರತಿಭಟನೆ ಮಾಡೋದು ಅಂದರೆ ರಾತ್ರಿಯಿಂದ ನಮ್ಮ ಮಲಗಲಿಕ್ಕೆ ಬಿಟ್ಟಿಲ್ಲ ಇವರು BJP ಜನತಾದಳದ ನಾಯಕರು ಅಂತ. ಸೊ ಪಾಪ ಅವ್ರ ಹೆಸರು ಹೇಳಿದ್ರೆ ಈಗ ಅವರು ತೊಂದರೆ ಆಗುತ್ತೆ BJPನಲ್ಲಿ ಜನತಾದಳದಲ್ಲಿ ಇರೋರಿಗೆ. ನಾನು ಎಲ್ಲರ ಹತ್ರ ಸ್ಥಳೀಯವಾಗಿ ಜಿಲ್ಲೆಯಲ್ಲಿ ಸಂಪರ್ಕ ಇರೋದ್ರಿಂದ ಬಹುಶಃ ಅವರು ನನಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ಸರ್ ನೀವು ಏನು ಸರ್, ನಾವು ಏನು ಮಾಡೋದು, ನಾವು ಸೈಲೆಂಟ್ ಆಗಿರ್ಬೋದು ಅಥವಾ ಒಂದು ಮೆಮೊರಂಡಮ್ ಕೊಟ್ಬಿಟ್ಟು ಕ್ಲೋಸ್ ಮಾಡೋಣ ಅಂದ್ರೆ ಅವ್ರು ಬಿಡ್ತಾ ಇಲ್ಲ ಅಂತ.